ಇದೊಂದು ಮಕ್ಕಳು ಯುವಕರು ಆಟವಾಡುವ ಮೈದಾನ. ಯುವಕರು ಎಂದಿನಂತೆ ಮೈದಾನಕ್ಕೆ ಆಟವಾಡಲು ಹೋಗಿದ್ರು. ಆದ್ರೆ ಯುವಕರು ಆ ದೃಶ್ಯವನ್ನ ಕಂಡು ಭಯಭೀತರಾಗಿದ್ರು. ಅಷ್ಟಕ್ಕೂ ಅಲ್ಲಿ ಕಂಡಿದ್ದೇನು ಅನ್ಕೊಂಡ್ರ? ಈ ಸ್ಟೋರಿ ನೋಡಿ. ಆಟದ ಮೈದಾನದಲ್ಲಿ ಶವ ಕಂಡು ಬೆಚ್ಚಿದ ಜನ. ವ್ಯಕ್ತಿಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಹತ್ಯೆ. ವಿಶಾಲವಾದ ಆಟದ ಮೈದಾನದಲ್ಲಿ ಅರೆ ಸುಟ್ಟ ಶವ. ಇದನ್ನ ಕಂಡು ಬೆಚ್ಚಿ ಬಿದ್ದ ವಾಕರ್ಸ್. ಆಟವಾಡಲು ಬಂದು ಹೆದರಿದ ಯುವಕರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ನೆಲಮಂಗಲ ನೈಸ್ ರಸ್ತೆ ಪಕ್ಕದ ಮಾದಾವರ ಮೈದಾನದಲ್ಲಿ. ಬೆಂಗಳೂರು ಹೊರವಲಯದ ನೆಲಮಂಗಲ ಉಪವಿಭಾಗ ವ್ಯಾಪ್ತಿಯ ಮಾದಾವರದಲ್ಲಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ವ್ಯಕ್ತಿಯನ್ನ ಕೊಲೆಗೈದು ದುಷ್ಕರ್ಮಿಗಳು ಮೃತದೇಹದ ಗುರುತು ಸಿಗಬಾರದೆಂದು ಬೆಂಕಿ ಹಚ್ಚಿದ್ದಾರೆ. ಬೆಳಕಾಗುತ್ತಿದ್ದಂತೆ ಶವ ಕಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಧಾರವಾಡ ಮೂಲದ ರವಿ ಎಂಬಾತ ಕೊಲೆಯಾದ ವ್ಯಕ್ತಿಯಾಗಿದ್ದು ಬೆಂಗಳೂರಿಗೆ ಬಂದು 2 ತಿಂಗಳಷ್ಟೇ ಕಳೆದಿತ್ತು. ಈತ ಪಿಣ್ಯದಲ್ಲಿ ಎಗ್ರೆ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಹಣಕಾಸಿನ ವಿಷಯಕ್ಕೋ ಅಥವಾ ಅನೈತಿಕ ಸಂಬಂಧಕ್ಕೋ ಕೊಲೆ ನಡೆದಿರೋ ಶಂಕೆ ವ್ಯಕ್ತವಾಗಿದೆ. ಬೆಳಗ್ಗೆ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ನಮ್ಮ ಹುಡುಗರೆಲ್ಲ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು. ಈ ಕ್ರಿಕೆಟ್ ಆಡಬೇಕಾದ್ರೆ ಈ ಕಡೆ ಬಂದೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡಿದಾಗ ಹಿಂಗೆ ಒಂದು ಯಾವುದೋ ಅರ್ಧ ಸುಟ್ಟಾಕಿ ಇದು ಒಂದು ಶವ ತಲೆ ಮೇಲೆ ಕಲೆ ಎತ್ತಾಕಿದ್ದು ಶವ ಕಾಣ್ ಬಂತು. ಹಾಗಾಗಿ ಪೊಲೀಸರಿಗೆ ವಿಷಯ ಮುಟ್ಟಿಸ್ವು. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಹಾಗೂ ಡಿವೈಎಸ್ಪಿ ಮತ್ತು ಮಾದನಾಯಕನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಜೊತೆಗೆ ಎಸ್ಒಸಿಒ ಟೀಮ್ ಕೂಡ ಸ್ಯಾಂಪಲ್ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಲಕ್ಷ್ಮೀಪುರ ಬಳಿ ಇದೇ ರೀತಿ 1.5 ತಿಂಗಳ ಹಿಂದಷ್ಟೇ ಪ್ರಿಯಕರನ ಜೊತೆಗೂಡಿ ಹೆಂಡತಿ ಗಂಡನನ್ನ ಕೊಲೆ ಮಾಡಿ ಸುಟ್ಟು ಹಾಕಿದ್ದ ಕೇಸ್ ನಡೆದಿತ್ತು. ಈ ಪ್ರಕರಣ ಮಾಸುವ ಮುನ್ನವೇ ಕೊಲೆ ಮಾಡಿ ಸುಟ್ಟಿರುವ ಮತ್ತೊಂದು ಘಟನೆ ನಡೆದಿದ್ದು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಯಾಕಾಯಿತು ಏನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ನಂತರ ಗೊತ್ತಾಗ್ತದೆ. ಮತ್ತು ಅದು ಮೊಬೈಲು ಸಹ ಸ್ಪಾಟಲ್ಲಿ ಸಿಕ್ಕಿರೋದ್ರಿಂದ ಇದೇನು ಸಮಸ್ಯೆ ಆಗಲಾರದು. ಮಾಹಿತಿ ಸಿಕ್ಕಿದೆ, ಕ್ಲೂ ಸಿಕ್ಕಿದೆ. ವಿ ವಿಲ್ ಇನ್ವೆಸ್ಟಿಗೇಟ್ ಅಂಡ್ ಫೈನಲೈಸ್ ದಿ ಇನ್ವೆಸ್ಟಿಗೇಷನ್. ಸದ್ಯ ಮಾದನಾಯಕನಹಳ್ಳಿ ಠಾಣಾ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ನಡೆದಿರುವ ಈ ಕೊಲೆಯನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದು ಕೊಲೆ ಮಾಡಿದ್ದು ಯಾರು, ಯಾವ ಕಾರಣಕ್ಕೆ ಎಂಬ ಬಗ್ಗೆ ತನಿಖೆ ಆರಂಭಿಸಿ ದುಷ್ಕರ್ಮಿಗಳಿಗೆ ಬಲೆ ಬೀಸಿದ್ದಾರೆ. ಮೂರ್ತಿ ವೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.